ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಯೋಬನ ಗ್ರಂಥ 42ನೇ ಅಧ್ಯಾಯ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 42, ಕೊನೆಯ ಅಧ್ಯಾಯ. ಯೋಬನ ಗ್ರಂಥದಲ್ಲಿ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ದೇವರು ಮತ್ತು ಸೈತಾನ್ನ ನಡುವೆ ಇರುವಂಥ ಒಂದು ಸಂಭಾಷಣೆಯನ್ನು ನೋಡ್ತೇವೆ. ಅದಕ್ಕೆ ಕೇಂದ್ರ ನನ್ನ ದಾಸನಾದ ಯೋಬನು. ಸೈತಾನ್ ಹೇಳುವಂಥ ಮಾತು, ಅವನನ್ನು ನೀನು ಆಶೀರ್ವದಿಸಿದ್ದಿ, ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಆದ ಕಾರಣ ಅವನು ನಿನ್ನ ಮೇಲೆ ಆತ್ಕೊಂಡಿದ್ದಾನೆ, ನಂಬಿದ್ದಾನೆ ಎಂಬುದಾಗಿ. ಅದಕ್ಕೆ ದೇವರು, ಆಯಿತು, ಆಶೀರ್ವಾದ ತೆಗೆದುಬಿಡ್ತೀನಿ, ನೋಡೋಣ ಅವನು ಇನ್ನೂ ನನ್ನನ್ನು ನಂಬುತ್ತಾನೋ ಇಲ್ಲವೋ ಎಂಬುದಾದಂಥ ಒಂದು ಚಾಲೆಂಜನ್ನು ದೇವರು ತಗೊಂಡು ಕಡೆಗೆ ಅವನಿಗಿದ್ದಂಥ, ಅವನ ಸುತ್ತಲಿದ್ದಂಥ ಬೇಲಿ, ಅವನ ಮನೆ ಸುತ್ತಲಿದ್ದಂಥ, ಅವನ ಮಕ್ಕಳ, ಅವನ ಕುಟುಂಬದ ಸುತ್ತಲಿದ್ದಂಥ ಬೇಲಿ ಇವೆಲ್ಲ ತೆಗೆದಾಯಿತು. ಕಡೆಗೆ ಆರೋಗ್ಯ ಹೋಯಿತು, ಆಸ್ತಿ ಹೋಯಿತು, ಮಕ್ಕಳು ಹೋದರು, ಮತ್ತು ಹೆಂಡತಿಯ ಸಹಕಾರ ಕೂಡ ಇಲ್ಲದೆ ಯೋಬನು ಗುರುತು, ಸ್ನೇಹಿತರು ಕೂಡ ಗುರುತು ಹಿಡಿಯಲಾರದಷ್ಟು ಅವನು ಕೂತ್ಕೊಂಡಿದ್ದಾನೆ. ಅಂಥ ಸಂದರ್ಭದಲ್ಲಿ ಎಲಿಫಾಜ್, ಬಿಲ್ದಾದ್, ಚೋಫೆರ್ ಎಂಬ 3 ಸ್ನೇಹಿತರು ಬರ್ತಾರೆ. ಎಲಿಫಾಜ್ ಅಂಥೇಳಿದರೆ ಶುದ್ಧತ್ವದ ದೇವರು, ಬಿಲ್ದಾದ್ ಅಂದರೆ ಯಜಮಾನನಿಂದ ಪ್ರೀತಿಸಲ್ಪಟ್ಟವರು, ಆ ಹೆಸರಿನ ಅರ್ಥ. ಚೋಫರ್ ಅಂದರೆ ನಡೆಸಲ್ಪಟ್ಟವನು, ತಿರುಗಿಸುವವನು ಎಂಬುದಂಥ ಹೆಸರು. ಎಲಿಫಾಜನು ಬಂದು 3 ಸಂದೇಶಗಳನ್ನು ಅಥವಾ 3 ಮೆಸೇಜ್ಗಳನ್ನು ಯೋಬನಿಗೆ ಕೊಡ್ತಾನೆ. ಅದಕ್ಕೆ ಯೋಬನು 3 ರಿಪ್ಲೈ ಅಥವಾ ಅವನಿಗೂ 3 ಸಂದೇಶಗಳನ್ನು ಯೋಬನು ಕೊಡ್ತಾನೆ. ಅದಾದ ನಂತರ ಬಿಲ್ದದ್, ಅವನು ಒಂದು 3 ಸಂದೇಶ ಯೋಬನಿಗೆ ಕೊಡ್ತಾನೆ. ಯೋಬನು ಅದಕ್ಕೆ ರಿಪ್ಲೈ ಆಗಿ ಇನ್ನೊಂದು 3 ಸಂದೇಶಗಳನ್ನು ಕೊಡ್ತಾನೆ ರೀ. ಚೋಫರ್, ಅವನು 2 ಸಂದೇಶಗಳನ್ನು 2 ಬಾರಿ ಮಾತಾಡ್ತಾನೆ. ಆವಾಗ ಯೋಬನು ಕೂಡ 2 ಬಾರಿ ಅವನಿಗೆ ರಿಪ್ಲೈ ಆಗಿ ಸ್ವಲ್ಪ ಉದ್ದವಾಗಿಯೇ ಮಾತಾಡ್ತಾನೆ ರೀ. ಈ 3 ಸ್ನೇಹಿತರಲ್ಲದೆ 4ನೇ ಸ್ನೇಹಿತನೊಬ್ಬನು ಬಂದಿರ್ತಾನೆ. ಅವನ ವಿಷಯದಲ್ಲಿ 32ನೇ ಅಧ್ಯಾಯ ಯೋಬನಲ್ಲಿ ಅಷ್ಟು ತನಕ ನಮ್ಗೆ ಗೊತ್ತಾಗಲ್ಲ, ಬರೀ 3 ಸ್ನೇಹಿತರು ಅಂದ್ಕೊಳ್ತೇವೆ. ಆದರೆ 4ನೇ ಸ್ನೇಹಿತನಾಗಿ ಎಲಿಹೂ ಎಂಬ ಸ್ನೇಹಿತನು ಬರ್ತಾನೆ. ಎಲಿಹೂ ಅಂದರೆ ಆತನೇ ದೇವರು, ಆತನು ನನ್ನ ದೇವರು, ಆತನು ದೇವರಾಗಿದ್ದಾನೆ ಎಂಬ ಹೆಸರನ್ನು ಹೊಂದಿದ ಇನ್ನೊಬ್ಬ ಯವನಸ್ಥ ಸ್ನೇಹಿತನು ಬರ್ತಾನೆ. ಅವನು ಯಾಕೆ ಮಾತಾಡಲಿಲ್ಲ ಅಂತ ಹೇಳ್ಬಿಟ್ಟು ನೋಡುವಾಗ, ನೀವೆಲ್ಲ ದೊಡ್ಡವರು, ನೀವೆಲ್ಲ ವಯಸ್ಸಾದಂಥವರು, ವೃದ್ಧರು, ನಾನು ಯವನಸ್ಥ, ನಾನು ಯಾಕೆ ಮಾತಾಡಬೇಕು ಅಂತ ಸುಮ್ಮನೆ ಕೇಳ್ತಾ ಇದ್ದಾಗಲೂ ಕೂಡ ಅವನು ಭಾಳ ಜ್ಞಾನವಂತನಾಗಿದ್ದ. ಆದ ಕಾರಣ ಅವನು ಮಾತಾಡ್ತಾನೆ ರೀ. ಅವನು ಮಾತಾಡಿದಾಗ 32ನೇ ಅಧ್ಯಾಯ 33, 34, 35, 36, 37 6 ಅಧ್ಯಾಯಗಳು ಯವನಸ್ಥನು ಮಾತಾಡ್ಬಿಡ್ತಾನೆ ರೀ ಎಲಿಹು. ಅವನು ಮಾತಾಡುವಾಗ ಯೋಬನನ್ನು ನೀತಿವಂತನಂತ ಸ್ಥಾಪಿಸಬೇಕು. ಯೋಬನು ಮಾತಾಡಿದ್ದ ಕೆಲವು ವಿಷಯಗಳು ಸರಿ ಇರಲ್ಲ, ಮತ್ತು ಯೋಬನು ದೇವರ ವಿಷಯದಲ್ಲಿ ತಿಳ್ಕೊಳ್ಬೇಕು ಇನ್ನೂ ಹೆಚ್ಚಾಗಿ. ದೇವರು ದೊಡ್ಡವನು, ಹೀಗೆಲ್ಲ ದೇವರು ಮಾತನಾಡುವಂಥ ವಿಧಗಳಿದೆ. ಉದಾಹರಣೆಗೆ 33ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ದೇವರು ಮಾತನಾಡುವಂಥ 30 ವಿಧಾನಗಳು, 30 ways God speaks ಎಂಬುದಾಗೆಲ್ಲ ಮಾತಾಡ್ಕೊಂಡು 6 ಅಧ್ಯಾಯಗಳು ಮಾತಾಡುವಾಗ ಕ್ಲೈಮ್ಯಾಕ್ಸ್ ಆಗಿ ಏನಾಗ್ತದೆ, 37ನೇ ಅಧ್ಯಾಯದಲ್ಲಿ ಅವನು ಮಾತನಾಡ್ತಾ ಇರುವಾಗಲೇ ದೇವರು ಮಾತನಾಡಿ ಇನ್ನೇನು ಮುಗಿಸ್ಬೋದು. ಬಹುಶಃ ಇನ್ನು 7ನೇ ಅಧ್ಯಾಯ ಕೂಡ ಮಾತಾಡ್ತಿದ್ದನೆ, ಇನ್ನೊಂದು ಅಧ್ಯಾಯ ಮಾತಾಡ್ತಿದ್ದನೇನೋ ಗೊತ್ತಿಲ್ಲ, ಅಥವಾ ಯೋಬನ್ ಮಾತನಾಡ್ತಿದ್ದನೇನೋ ಗೊತ್ತಿಲ್ಲ, 3 ಸ್ನೇಹಿತರು ಮಾತನಾಡ್ತಿದ್ರೇನೋ ಗೊತ್ತಿಲ್ಲ. ದೇವರು ಮಾತಾಡ್ಬಿಡ್ತಾರೆ. 38, 39, 40, 41ನೇ ಅಧ್ಯಾಯ 4 ಅಧ್ಯಾಯಗಳಲ್ಲಿ ದೇವರು ಮಾತಾಡ್ತಾರೆ.
ಯೋಬನಿಗೊಂದು ಆಶೆ ಇತ್ತು. ಕಷ್ಟ ಇದ್ದರೂ ಕೂಡ, ನಷ್ಟ ಇದ್ದರೂ ಕೂಡ, ಮಕ್ಕಳು ಸತ್ತು ಹೋಗಿದ್ದರೂ ಕೂಡ, ಆಸ್ತಿ ನಷ್ಟವಾಗಿದ್ದರೂ ಕೂಡ, ಆರೋಗ್ಯ ಕೆಟ್ಟು ಹೋಗಿದ್ದರೂ ಕೂಡ ಯೋಬನಿಗೊಂದು ಆಶೆ ಇತ್ತು. ಅದೇನೆಂದರೆ, ನನ್ನ ಮಾತುಗಳನ್ನು ಯಾರಾದರೂ ಪುಸ್ತಕದಲ್ಲಿ ಬರೆದಿಟ್ಟರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಮೇಲು. ದೇವರ ಹಾಗೆಯೇ ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟ, ಅವನ ಇಷ್ಟಾರ್ಥವನ್ನು ನೆರವೇರಿಸಿದ. ಇನ್ನೊಂದು ಆಶೆ ಯೋಬನಿಗಿತ್ತು. 13ನೇ ಅಧ್ಯಾಯ 3ನೇ ವಚನದಲ್ಲಿ ಯೋಬನ ಒಂದು ಆಶೆ ಏನಂದರೆ, ದೇವ್ರನ್ನಾದರೂ ಮಾತಾಡಿದರೆ, ನಾನು ದೇವ್ರ ಹತ್ರ ಮಾತಾಡಬೇಕು, ದೇವರ ಹತ್ರ ನಾನು ವಾದಿಸಬೇಕು ಎಂಬುದಾಗಿ. ಆ ಒಂದು ಪ್ರಾರ್ಥನೆಗೆ ಉತ್ತರ ಕೂಡ ಸಿಕ್ತು. ಆದ ಕಾರಣ ಯೋಬನ ಹತ್ರ ದೇವರು, ನಾನು ಮಾತಾಡಬೇಕು ದೇವರ ಹತ್ರ ಅಂತ ಯೋಬನು ಹೇಳಿದಾಗ, ದೇವರೇ ಅವನ ಹತ್ರ ಮಾತಾಡಲಿಕ್ಕೆ ಬರುವಂಥ ಒಂದು ಅನುಭವ ಯೋಬನಿಗಾಗ್ತದೆ. ಒಂದೇ ಮಾತಿನಲ್ಲಿ ಆಶೆ ಪಟ್ಟ, ಆದರೆ 4 ಅಧ್ಯಾಯಗಳು ದೇವರು ಮಾತನಾಡುವಂಥದ್ದನ್ನು ನೋಡ್ತೇವೆ. ದೇವರು ಮಾತಾಡುವಾಗ ಏನಾಗ್ತದೆ, ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದಿಲ್ಲ. 184 ಪ್ರಶ್ನೆಗಳನ್ನು ದೇವರು ಯೋಬನ ಮುಂದೆ ಇಡ್ತಾನ್ರಿ. ನಾನು ಭೂಮಿಗೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ಅದು ಒಂದು ಪ್ರಶ್ನೆ. ಮತ್ತು ದೇವರು ಒಂದು ನೀರಾನೆ ಬಗ್ಗೆ ಮಾತಾಡ್ತಾನೆ, ಒಂದು ಸಾಮ್ಯ. ಮೊಸಳೆ, ವಿಚಿತ್ರವಾದಂಥ ಒಂದು ಮೊಸಳೆಯ ಬಗ್ಗೆ ಮಾತಾಡ್ತಾನೆ ರೀ. ಈ 2 ಪ್ರಾಣಿಗಳನ್ನು ಕುರಿತು ದೇವರು ಮಾತಾಡಿದಾಗ, ಅದಕ್ಕೆ ಸೃಷ್ಟಿಗೆ, ಒಂದು ಪ್ರಾಣಿಗೆ ಅಷ್ಟೊಂದು ಶಕ್ತಿ ಇದೆ. ಸೃಷ್ಟಿಕರ್ತನಿಗೆ ಎಷ್ಟು ಶಕ್ತಿ ಇರಬೇಕು? ಆ ಒಂದು ಪ್ರಾಣಿ ಹತ್ರ ಹೋಗಲಿಕ್ಕೆ ಜನರು ಭಯಪಡ್ತಾರೆ. ದೇವರ ಹತ್ರ, ದೇವರ ವಿಷಯದಲ್ಲಿ ಭಯಭಕ್ತಿ ಇರಬಾರ್ದೆ? ಅಂಥ ದೊಡ್ಡ ಪ್ರಾಣಿಯನ್ನು ಪೋಷಿಸುವ ದೇವರು ಮನುಷ್ಯನಾದಂಥ ನಿಮ್ಮನ್ನು ಪೋಷಣೆ ಮಾಡಲಿಕ್ಕಾಗಲ್ವಾ? ದೇವರು ಅವುಗಳನ್ನು ಅರ್ಥ ಮಾಡಿಕೊಳ್ಳುವಾಗ, ನೀರಾನೆಯನ್ನು ಅರ್ಥ ಮಾಡಿಕೊಂಡು, ಮೊಸಳೆಯನ್ನು ಅರ್ಥ ಮಾಡಿಕೊಳ್ಳುವಾಗ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅನ್ನುವ ರೀತಿಯಲ್ಲಿ ದೇವರು ಮಾತಾಡ್ತಾನೆ. ಆವಾಗ ಯೋಬನಿಗೆ ಪಶ್ಚಾತ್ತಾಪ ಆಗ್ತದೆ. ಹೌದು, ನಾನು ಅಲ್ಪನು ಎಂಬುದಾಗಿ 40ನೇ ಅಧ್ಯಾಯದಲ್ಲಿ ಹೇಳಿಬಿಡ್ತಾನೆ. ಬಾಯಿ ಮೇಲೆ ಕೈ ಇಟ್ಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ. ಈಗ 42ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ನೋಡುವಾಗ, ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಈಗ ಮಾತಾಡ್ತಾನ್ರಿ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡಿದ್ದೇನೆ. 2ನೇ ವಚನ, 42:2 ಯೋಬ. ಜ್ಞಾನವಿಲ್ಲದೆ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದ, ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. 2 ಪ್ರಾಣಿದ ಎಕ್ಸಾಂಪಲ್, ನೀರಾನೆ ಮತ್ತು ಮೊಸಳೆ ಬಗ್ಗೆ ಹೇಳಿದಾಗಲೇ ಯೋಬನ ಒಂದು ಕನ್ಫೆಷನ್, ಅರಿಕೆ ಈ ರೀತಿಯಾಗಿತ್ತು. ದಯಮಾಡಿ ಕೇಳು, ದೇವರ ಹತ್ರ ಮಾತಾಡ್ತಿದ್ದಾನೆ ಯೋಬನು. ನಾನೇ ಮಾತಾಡುವೇನು? ದೇವರು ಹೇಳಿದ್ದಾನೆ. ಈಗ ದೇವರಿಗೆ ಹೇಳ್ತಿದ್ದಾನೆ, ನಾನು ಪ್ರಶ್ನೆ ಮಾಡುವನು, ನೀನೇ ನನಗೆ ಉಪದೇಶಿಸು ಎಂಬುದಾಗಿ ದೇವರು ಹೇಳಿದ್ನಲ್ಲ, ಆ ಮಾತನ್ನು ನೆನಪು ಮಾಡಿಕೊಂಡು ಯೋಬನಿಗೆ ಹೇಳ್ತಿದ್ದಾನೆ. 5ನೇ ವಚನದಲ್ಲಿ 42:5 ಯೋಬ 42:5, ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನೆ. ದೇವರ ಬಗ್ಗೆ ಇವನು ಕೇಳಿದ್ದ. ಎಲ್ಲಿ ಕೇಳಿದ್ದ? ಯಾವಾಗ ಕೇಳಿದ್ದ? ಯಾರಿಂದ ಕೇಳಿದ್ದ? ಇನ್ನೂ ಆದಿಕಾಂಡ ಪುಸ್ತಕನೇ ಬರೆದಿಲ್ಲ, ಆದರೂ ದೇವ್ರ ಬಗ್ಗೆ ಕೇಳಿದ್ನಂತೆ ಯೋಬನು. ಯಾಕಂದರೆ 1843ರಲ್ಲಿ ಯೋಬನ ಗ್ರಂಥ ಬರೆಯಲ್ಪಟ್ಟಿತ್ತು. ಕ್ರಿಸ್ತ ಪೂರ್ವ ಮೊದಲು ಬರೆದಂಥ ಪುಸ್ತಕ. ಆಮೇಲೆ 1688ರಲ್ಲಿ ಆದಿಕಾಂಡ ಬರೆದಿತ್ತು. ಆದಿಕಾಂಡ ಪುಸ್ತಕಕ್ಕಿಂತಲೂ ಮುಂಚಿತವಾಗಿ ಬರೆದಂಥ ಯೋಬನ ಗ್ರಂಥ. ಹಾಗಾದರೆ ಎಲ್ಲಿಂದ ಇವನಿಗೆ ದೇವರ ವಿಷಯವಾಗಿ ಗೊತ್ತಾಯ್ತು? ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನೆ, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಆದ ಕಾರಣ ನಾನು ಆಡಿದ್ದನ್ನು, 6ನೇ ವಚನ 42:6 ಯೋಬ,
ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡ್ತೇನೆ, ನಾನು ವಾಪಸ್ ತಗೊಳ್ತೇನೆ ನಾನು ಮಾತಾಡಿದ್ದಂತ ಪಶ್ಚಾತ್ತಾಪ ಪಡ್ತಾನೆ ಯೋಬನು. ಕೂಡಲೇ ದೇವ್ರ ಬಗ್ಗೆ ಎಂಥ ದೊಡ್ಡ ಮನಸ್ಸು ದೇವರಿಗೆ, ಎಂಥ ಪ್ರೀತಿಯ ವ್ಯಕ್ತಿ ದೇವರು, ಎಂಥ ಅರ್ಥ ಮಾಡಿಕೊಳ್ಳುವಂಥ ತಂದೆ ದೇವರು. ಕೂಡಲೇ ದೇವರು 7ನೇ ವಚನದಲ್ಲಿ 42:7 ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ಎಲಿಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರು ಸ್ನೇಹಿತರ ಮೇಲೆ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು, ದೇವರು ಬಿಟ್ಕೊಡ್ತಾ ಇಲ್ಲ ತನ್ನ ದಾಸನನ್ನು, ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಆಡಿದಂತೆ ನೀವು ಆಡಲಿಲ್ಲ. ಯೋಬನು ಏನೆಲ್ಲ ಮಾತಾಡಿದ 20 ಅಧ್ಯಾಯಗಳಲ್ಲಿ 42 ಅಧ್ಯಾಯಗಳಲ್ಲಿ ಯೋಬನು ಮಾತಾಡಿದ ಒಂದು 20 ಅಧ್ಯಾಯಗಳಿದೆ. ದೇವರು ಒಂದು 4 ಅಧ್ಯಾಯ ಮಾತಾಡಿದರು. ಎಲಿಹು ಒಂದು 6 ಅಧ್ಯಾಯಗಳು ಮಾತಾಡಿರುವಂಥದ್ದು. ಮತ್ತು ಎಲಿಫಜನು, ಬಿಲ್ದಾದನು ಮತ್ತು ಚೋಪರ್ನು ಅವರು ಉಳಿದಂಥ ಅಧ್ಯಾಯಗಳು ಮಾತಾಡಿದ್ದಾರೆ. ಆದ ಕಾರಣ ದೇವರು 42:7 ಕೊನೆಯ ಅಧ್ಯಾಯಕ್ಕೆ ಬಂದಾಗ ಹೇಳುವಂಥದ್ದು, ಈಗ ನೀವು ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ಯಾಕೆ ದೋಷ ಪರಿಹಾರ? ದೇವರ ಬಗ್ಗೆ ಯಥಾರ್ಥವಾಗಿ ಮಾತನಾಡದಿದ್ದ ದೋಷ. 1 ತಲಾಂತನ್ನು ಬಚ್ಚಿಟ್ಟಂಥ ಆ ವ್ಯಕ್ತಿ ನೆನಪಿಗೆ ಬರ್ತಾ ಇದ್ದಾನೆ ನನಗೆ. ಅವನು ಮಾಡಿದ ದೊಡ್ಡ ತಪ್ಪು. ನೀನು ಕಠಿಣವಾದಂಥ ವ್ಯಕ್ತಿ ಅಂತ ದೇವರ ಬಗ್ಗೆ, ದೇವರು ಒಳ್ಳೆತನದ ಮೇಲೆ ನಂಬದ ವ್ಯಕ್ತಿಯಾಗಿದ್ದಾನೆ. ಆದ ಕಾರಣ ಆ 1 ತಲಾಂತನ್ನು ಮರೆ ಮಾಡಿಟ್ಟಿದ್ದನು. ಇಲ್ಲಿ ಕೂಡ ದೇವರು ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ, ಮಾಡಿದ ಮೇಲೆ ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. 8ನೇ ವಚನ 42:8 ಆಗ ನಾನು ಅವನ ಪ್ರಾರ್ಥನೆಯನ್ನು, ಅಂದರೆ ಯೋಬನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಾನು ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ. ದೇವರು ತನ್ನ ಸೇವಕನನ್ನು ಬಿಟ್ಟು ಕೊಡ್ತಾ ಇಲ್ಲ. ಮಾತಿನಲ್ಲಿ ಯೋಬನು ತಪ್ಪಿರ್ಬೋದು, ಆದರೆ ಆತ್ಮದಲ್ಲಿ ಅವನು ತಪ್ಪಿರಲಿಲ್ಲ. ಮಾತಿನಲ್ಲಿ ಈ 3 ಸ್ನೇಹಿತರು ಸರಿಯಾಗಿದ್ದಂತೆ ಕಾಣ್ತದೆ, ಆತ್ಮದಲ್ಲಿ ಯಥಾರ್ಥವನ್ನು ನುಡಿಯದೆ ಸತ್ಯವನ್ನು, ಅಸತ್ಯದ ಆತ್ಮ ಅವರಲ್ಲಿ ಇತ್ತು ಎಂಬುದಾಗಿ. ಇರಲಿ, ಆದರೂ ದೇವರು ಅದನ್ನು ಕ್ಷಮಿಸ್ತೀನಿ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಆಗ ಎಲಿಫಜನು, ಬಿಲ್ದದನು, ಚೋಫರ್ನು ಹೋಗಿ 3 9ನೇ ವಚನ ದೇವರು ಆಜ್ಞಾಪಿಸಿದ ಪ್ರಕಾರವಾಗಿ ಹೋಮ ಮಾಡ್ತಾರೆ. ಮತ್ತು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ದೇವರು ಯೋಬನ ಪ್ರಾರ್ಥನೆಯನ್ನು ಕೇಳ್ತಾನ್ರಿ. 42ನೇ ಅಧ್ಯಾಯ ಯೋಬನ ಗ್ರಂಥ 10ನೇ ವಚನದಲ್ಲಿ ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದ ಬಳಿಕ 3 ಸ್ನೇಹಿತರು, ಪ್ರತ್ಯೇಕವಾಗಿ ಎಲಿಹು ಬಗ್ಗೆ ದೇವರು ಏನು ಹೇಳ್ತಾ ಇಲ್ಲ, ಯಾಕಂದರೆ ದೇವರು ಒಪ್ಪಿಕೊಂಡ ಹಾಗಾಯಿತು ಅನ್ನಿಸ್ತದೆ. ಯೋಬನು ತನ್ನ 3 ಸ್ನೇಹಿತರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ಯೆಹೋವನು ಯೋಬನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಅದಾದ ಮೇಲೆ ಎಲ್ಲ ಅಣ್ಣ ತಮ್ಮಂದರು, ಎಲ್ಲ ಅಕ್ಕ ತಂಗಿಯರು, ಎಲ್ಲ ಪರಿಚಿತರು ಯೋಬನ ಬಳಿಗೆ ಬಂದು ದೇವರು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ಅನುತಾಪ ತೋರ್ಪಡಿಸ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಒಬ್ಬೊಬ್ಬರು ಕೊಡುಗೆ, ಚಿನ್ನ, ಅದನ್ನೆಲ್ಲ ಈ ಉಂಗುರವನ್ನು ಯೋಬನಿಗೆ ಕೊಡ್ತಾರೆ. ಹಿಂದಿರುಗಿ ಪಡ್ಕೊಳ್ತಾ ಇದ್ದಾನೆ. ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೆಚ್ಚಾಗಿ ಆಶೀರ್ವದಿಸಿದನು. ದೇವರ ಆಶೀರ್ವಾದ ಯೋಬನಿಗೆ ಬಂದದ್ದರಿಂದ ಅವನಿಗೆ ಕುರಿಗಳು,
ಎತ್ತುಗಳು, ಕತ್ತೆಗಳು, ಏನೇನು ಆಸ್ತಿ ಇದ್ದು ಕಳ್ಕೊಂಡ್ಬಿಟ್ಟಿದ್ನಲ್ಲ ಅದೆಲ್ಲ ಸಿಕ್ಬಿಡ್ತು. ಅಷ್ಟೇ ಅಲ್ಲದೆ, ಇದು ಮಾತ್ರವಲ್ಲದೆ 13ನೇ ವಚನ ಆಶ್ಚರ್ಯ, 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಯೋಬನಿಗೆ ದೇವರು ಒದಗಿಸಿದನು, ದಯಪಾಲಿಸಿದನು. 7 ಜನ ಗಂಡು ಮಕ್ಕಳ ಹೆಸರಿಲ್ಲ, ಆದರೆ 3 ಜನ ಹೆಣ್ಣು ಮಕ್ಕಳ ಹೆಸರಿದೆ. ಮೊದಲನೇ ಹುಡುಗಿಯ ಹೆಸರು, ಯೋಬನ ಮಗಳ ಹೆಸರು ಯಮೀಮಾ, 2ನೇವಳು ಕೆಚಿಯ, 3ನೇವಳು ಕೆರೆನ್ ಎಂಬುದಾಗಿ. ಮತ್ತು ಅವರ ವಿಷಯದಲ್ಲಿ ನಾವು ನೋಡುವಾಗ ಅವರಿಗೂ ಯೋಬನು ಸ್ವಾಸ್ಥ್ಯವನ್ನು ಹಂಚಿಕೊಟ್ಟನು, ಪ್ರಾಪರ್ಟಿ, ಆಸ್ತಿ ಕೊಟ್ಟನಂತೆ. ಗಂಡು ಮಕ್ಕಳಿಗೆ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೆ ಕೂಡ ಆಸ್ತಿಯನ್ನು ಯೋಬನು ಕೊಟ್ಟನು ಎಂಬುದಾಗಿ ನೋಡ್ತೀವಿ. ಇವೆಲ್ಲ ಆದಮೇಲೆ ಒಟ್ಟು ಯೋಬನು 140 ವರ್ಷ ಬಾಳಿದನು. 140 ಇಯರ್ಸ್. ಮೋಶೆ 120, ಆದರೆ ಯೋಬ 140 ವರ್ಷ ಬಾಳಿದನಂತೆ. ಅಷ್ಟೇ ಅಲ್ಲದೆ ತನ್ನ ಮಕ್ಕಳು ಮೊಮ್ಮಕ್ಕಳನ್ನು 4 ತಲೆಗಳನ್ನು ಕಂಡನು. ಈ ರೀತಿಯಾಗಿ ಯಾಕೋಬ 5:11 ಪ್ರಕಾರವಾಗಿ ಯೋಬನು ತಾಳ್ಮೆಯ ವ್ಯಕ್ತಿ, ದೇವರು ಒಳ್ಳೆಯವನೆಂಬು ರುಚಿಸಿ ನೋಡಿದ ಎಂಬುದಾಗಿ ನೋಡ್ತೇವೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಯೋಬನ ಗ್ರಂಥ, ಭೂಲೋಕದ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಯ ಜೀವನ ಚರಿತ್ರೆ. ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.